ಹಲೋ ಗಾಯ್ಸ್, ಬನ್ನಿ ಇವತ್ತು ಪಲಾವ್ ಯಾವ ತರ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಇದರಲ್ಲಿ ಹಸಿ ಕೊಬ್ಬರಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿನ ಮುಂಚೆನೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಒಂದಷ್ಟು ಕ್ಯಾಶ್ಯೂ, ಹಸಿ ಬಟಾಣಿ, ಬೀಟ್ರೂಟ್, ಕ್ಯಾರೆಟ್ ಮತ್ತೆ ಆನಿಯನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ 1:1 ರೇಷಿಯೋ ಸೋನಾ ಮಸೂರಿ ಅಕ್ಕಿ ಮತ್ತೆ ಬಾಸ್ಮತಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಮತ್ತೆ ಸ್ವಲ್ಪ ತುಪ್ಪ. ಇವಾಗ ಒಂದು ಕುಕ್ಕರ್ ಅಲ್ಲಿ ಒಂದ್ 3 ಟೇಬಲ್ ಸ್ಪೂನ್ ಆಯಿಲ್ ಮತ್ತೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದ್ ಹೀಟ್ ಆದ್ಮೇಲೆ ಪಲಾವ್ ಎಲೆ, ಚಕ್ಕಿ, ಹೂವು, ಏಲಕ್ಕಿ ಎಲ್ಲ ಹಾಕೊಂಡು ನೀವು ಮುಂಚೆನೆ ಚಾಪ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ಎಲ್ಲಾ ತರಕಾರಿನೂ ಹಾಕಿ ಅದು ಸ್ವಲ್ಪ ಫ್ರೈ ಆದ್ಮೇಲೆ ಮುಂಚೆನೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಕ್ಕಿ ಮುಂಚೆನೆ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅದಾದ್ಮೇಲೆ 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ನೀರು, ಈ ರೇಷಿಯೋದಲ್ಲೇ ನಾನು ಮಾಡೋದು ಯಾವಾಗೂ ರೈಸ್ ಐಟಮ್ಸು. ಸೊ 2 ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ 2 ಗ್ಲಾಸಸ್ ಆಫ್ ವಾಟರ್ನ ಆಡ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 or 2 ವಿಸಲ್ ಆದ್ರೆ ಸಾಕು. ಪಲಾವ್ ಉದುರುದ್ರಾಗ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ಸೊ ಇದು ರೆಡಿ ಆಗೋಷ್ಟ್ರಲ್ಲಿ ಈ ಕಡೆ ನನಗೆ ರೀಸೆಂಟ್ ಇಷ್ಟಕ್ ಮುಂಚೆ ವ್ಲಾಗ್ಸ್ ನ ನೀವು ನೋಡಿದ್ರೆ ಗೊತ್ತಿರುತ್ತೆ, ನಮ್ಮಪ್ಪ ಪಲಾವ್ಗೆ ತುಪ್ಪದಲ್ಲಿ ಮೇಲೆ ಗೋಡಂಬಿನ ಫ್ರೈ ಮಾಡ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಟ್ರೈ ಮಾಡೋಣ ಅಂತ ಇವಾಗ ತುಪ್ಪದಲ್ಲಿ ಗೋಡಂಬಿನ ಫ್ರೈ ಮಾಡ್ಕೊಂಡೆ. ತುಪ್ಪ ಫುಲ್ ಕಾದ್ಬಿಟ್ಟಿತ್ತು, ಅದು ಸ್ಟವ್ ಆಫ್ ಮಾಡಿದ್ರೂನು ಫ್ರೈ ಆಗೋಷ್ಟು ಕಾದಿತ್ತು. ಹಂಗಾಗಿ ಸ್ಟವ್ ಆಫ್ ಮಾಡ್ಬಿಟ್ಟು ಈ ತರ ಫ್ರೈ ಮಾಡ್ಕೊಂಡೆ. ಸೊ ನೋಡಿ ಗೋಡಂಬಿನೂ ಫ್ರೈ ಮಾಡಿ ಸೈಡಿಗೆ ತೆಗ್ದಿಟ್ಕೊಂಡ್ಬಿಟ್ಟೋದು. ಅದಾದ್ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿನೂ ಗಾರ್ನಿಶಿಂಗ್ಗೆ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳೋಣ ಅಂತ ಈ ಚಾಪರ್ ಅಲ್ಲಿ ಫೈನ್ ಆಗಿ ಚಾಪ್ ಮಾಡ್ಕೊಂಡೆ. ಅಡ್ಗೆ ಮಾಡ್ಬೇಕಾದ್ರೆ ಏನು ಅಂದ್ರೆ ಒಂದೇ ಐಟಮ್ನ ಕಂಪ್ಲೀಟ್ ಆಗಿ ಮಾಡೋವರೆಗೂ ಬೇರೆ ಮಾಡೋದ್ ಬೇಡ ಅನ್ಕೊಂಡ್ರೆ ತುಂಬಾ ಲೇಟ್ ಆಗುತ್ತೆ ಅಡ್ಗೆ. ಜೊತೆಲೆ ನಿಮಗೆ ಗ್ಯಾಪ್ ಅಲ್ಲಿ ಅಂದ್ರೆ ಇವಾಗ ಕುಕ್ಕರ್ ವಿಸಲ್ ಆಗುವಷ್ಟ್ರಲ್ಲಿ ಈ ತರ ಮತ್ತೆ ಉಳ್ದಿದ್ದ ಐಟಮ್ಸ್ ಏನ್ ಮಾಡೋದಿರುತ್ತೆ ಅದನ್ನೆಲ್ಲ ಮಾಡ್ಕೊಂಡ್ರೆ ಅಡ್ಗೆ ಬೇಗ ಮುಗಿಸ್ಬೋದು. ಸೊ ಕೊತ್ತಂಬರಿನೂ ನೋಡಿ ಚೆನ್ನಾಗಿ ಫೈನ್ ಆಗಿ ಚಾಪ್ ಆಗಿದೆ. ಚಾಪರ್ ಅಲ್ಲಿ ನಿಜ ತುಂಬಾ ಫೈನ್ ಆಗಿ ಚಾಪ್ ಆಗುತ್ತೆ. ಅದಾದ್ಮೇಲೆ ಪಲಾವ್ ಮಾಡಿದ್ರೆ ಮೊಸರನ್ನ ಮಿಸ್ ಮಾಡೋದ್ ಹೆಂಗೆ ಹೇಳಿ. ಸೊ ಮೊಸರನ್ನಕ್ಕೆ ಒಗ್ಗರಣೆನೂ ರೆಡಿ ಮಾಡ್ಕೊಂಡೆ. ನೋಡ್ತಿದ್ರಲ್ಲ, ಏನು ಇಲ್ಲ, ಸಿಂಪಲ್ ಆಗಿ ಆಯಿಲ್ ಅಲ್ಲಿ ಸಾಸಿವೆ, ಜೀರಿಗೆ, ಕರ್ಬೇವು, ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಇದಿಷ್ಟು ರೆಡಿ ಮಾಡ್ಕೊಳ್ಳೋ ಅಷ್ಟ್ರಲ್ಲಿ ಪಲಾವ್ ರೆಡಿ ಆಗಿತ್ತು. ಸೊ ಬನ್ನಿ ತೋರಿಸ್ತೀನಿ ಯಾವ ತರ ಆಗಿದೆ ಅಂತ. ಅದ್ರ ಜೊತೆಗೆ ಮೊಸರನ್ನಕ್ಕೆ ಅನ್ನನೂ ತಣ್ಣಗಾಗ್ಲಿ ಅಂತ ಸೈಡಿಗೆ ಒಂದ್ ಬೌಲಲ್ಲಿ ತೆಗ್ದಿಟ್ಕೊಂಡಿದೀನಿ. ಈ ಪಲಾವ್ನ ಚೆನ್ನಾಗಿ ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್. ಮತ್ ಪಲಾವ್ಗೆ ಮೊಸರು ಬಜ್ಜಿ ಬೇಕಲ್ವಾ, ಇರ್ದೇ ಇದ್ರೆ ಹೆಂಗಿರುತ್ತೆ ಹೇಳಿ, ಚೆನ್ನಾಗಿರಲ್ಲ ಅಲ್ವಾ. ಹಂಗಾಗಿ ಫೈನ್ ಆಗಿ ಚಾಪ್ ಮಾಡಿರೋ ಆನಿಯನ್ ಮತ್ತೆ ಕೊತ್ತಂಬರಿ ಹಾಕೊಂಡು ಅದಕ್ಕೆ ಮೊಸರು ಆಡ್ ಮಾಡ್ಕೊಂಡೆ. ಸಿಂಪಲ್ ಆಗಿ ಮಾಡ್ತೀನಿ ಮೊಸರು ಬಜ್ಜಿ, ನಮ್ಮ ಮನೆಯವ್ರಿಗೆ ಯಾವಾಗೂ ಇದೇ ತರ ಇಷ್ಟ ಆಗೋದು. ಮೊಸರು, ಉಪ್ಪು, ಒಂದ್ ಸ್ವಲ್ಪ ಸಕ್ಕರೆ ಹಾಕಿ ಇದಿಷ್ಟು ಮಿಕ್ಸ್ ಮಾಡಿದ್ರೆ ಸಾಕು. ಬೇರೆ ಎಲ್ಲ ಏನೇನೋ ಆಡ್ ಮಾಡ್ಕೊಳ್ಳೋದ್ರಕ್ಕಿಂತ ಇಷ್ಟೇ ಮಾಡಿದ್ರೇನೆ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತಿರ್ತಾರೆ ನಮ್ಮ ಮನೆಯವರು. ಅವ್ರಿಗೆ ಹಿಂಗೆ ಇಷ್ಟ ಆಗುತ್ತೆ. ಸೊ ನನಗೂ ಅದೇ ತರ ಟೇಸ್ಟಿ ಅನ್ಸುತ್ತೆ. ಈ ತರ ಮಾಡಿದ್ದೀನಿ ಮೊಸರು ಬಜ್ಜಿ. ನೋಡಿ ಇವಾಗ ಪಲಾವ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಕಡಾಯಲ್ಲಿ ತೆಗ್ದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಆಗಿತ್ತು ಅಂದ್ರೆ ಟೇಸ್ಟುನು ಅದೇ ತರ ಸಖತ್ತಾಗಿ ಆಗಿತ್ತು. ಇದನ್ನ ಒಂದ್ ಸ್ವಲ್ಪ ಕೊತ್ತಂಬರಿ ಮತ್ತೆ ಕ್ಯಾಶ್ಯೂ ನಟ್ಸ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗೋಡಂಬಿನ, ಅದನ್ನು ಹಾಕೊಂಡು ಗಾರ್ನಿಶ್ ಮಾಡಿ ತೋರಿಸ್ತಾ ಇದ್ದೀನಿ. ಮೇಲೆ ಒಂದ್ ಸ್ವಲ್ಪ ತುಪ್ಪ ಆಡ್ ಮಾಡ್ಕೊಳ್ಳಿ. ಇದು ನಮ್ಮ ಮನೆಯವ್ರು ಹೇಳೋದು, ರೈಸ್ ಐಟಮ್ಸ್ ಏನೇ ಮಾಡ್ಲಿ ರೆಡಿ ಆದ್ಮೇಲೆ ಮೇಲೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಸಖತ್ ಟೇಸ್ಟ್ ಇರುತ್ತೆ ಅಂತ ಹೇಳ್ತಿರ್ತಾರೆ. ಅದು ನಿಜಾನೇ, ತುಂಬಾ ಟೇಸ್ಟ್ ಇರುತ್ತೆ. ಸೊ ಮೇಲೆ ಒಂದ್ ಸ್ವಲ್ಪ ತುಪ್ಪನೂ ಆಡ್ ಮಾಡ್ದೆ. ನೋಡಿ ಪಲಾವ್ ರೆಡಿನೇ ಆಗೋಯ್ತು. ಈ ಕಡೆ ಮೊಸರನ್ನನು ರೆಡಿ ಮಾಡ್ಕೊಂಡ್ಬಿಟ್ಟೆ. ಅನ್ನ ಚೆನ್ನಾಗಿ ಮೆತ್ತಗ್ ಸ್ಮ್ಯಾಶ್ ಮಾಡ್ಕೊಂಡು ಮೊಸರು, ಹಾಲು, ಉಪ್ಪು ಹಾಕೊಂಡು ಮುಂಚೆನೆ ಒಗ್ಗರಣೆ ಮಾಡಿದ್ವಲ್ಲ ಅದನ್ನ ಹಾಕಿ ಒಂದ್ ಸ್ವಲ್ಪ ದಾಳಂಬ್ರಿ ಬೀಜ ಹಾಕಿ ಮಿಕ್ಸ್ ಮಾಡಿದೀನಿ ಅಷ್ಟೇ. ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ಯಾವ ತರ ಇದೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಬಾಯ್.